ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಟಾಪ್ 5 ಬೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಹಾಗೂ ಅದರ ರೇಂಜ್, ಟಾಪ್ ಸ್ಪೀಡ್, ಚಾರ್ಜಿಂಗ್ ಅವರ್ಸ್ ಮತ್ತು ಅವುಗಳ ರೇಟ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಓಲಾ S1 Pro ಸೆಕೆಂಡ್ ಜನರೇಷನ್. ಈ ಒಂದು ಸ್ಕೂಟರ್ ಬಂದು 195 ಕಿಲೋಮೀಟರ್ ರೇಂಜ್ ಹೊಂದಿದ್ದು 6.5 ಅವರ್ಸಲ್ಲಿ ಫುಲ್ಲಿ ಚಾರ್ಜ್ ಆಗುವಂಥದ್ದು ಸ್ನೇಹಿತರೆ. ಹಾಗೂ ಇದು 120 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೊಂದಿದ್ದು ಇದರ ಪ್ರೈಸ್ ಬಂದು 1.30 ಲ್ಯಾಕ್ ಟು 1.54 ಲ್ಯಾಕ್ ಒಳಗಡೆ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಎರಡನೆಯದಾಗಿ ಏದರ್ 450X ಥರ್ಡ್ ಜನರೇಷನ್. ಸೊ ಈ ಒಂದು ಸ್ಕೂಟರ್ ಬಂದು 110ರಿಂದ 150 ಕಿಲೋಮೀಟರ್ ರೇಂಜ್ ಹೊಂದಿದ್ದು 90 km/h ಟಾಪ್ ಸ್ಪೀಡ್ ಹೊಂದಿರುವಂಥದ್ದು. ಹಾಗೂ ಇದು 6.5 ಅವರ್ಸಲ್ಲಿ ಫುಲ್ಲಿ ಚಾರ್ಜ್ ಆಗುವಂಥದ್ದು ಸ್ನೇಹಿತರೆ. ಹಾಗೂ ಇದರ ಪ್ರೈಸ್ನ ಕಡೆ ನೋಡೋದಾದರೆ 1.49 ಲ್ಯಾಕ್ಗೆ ಈ ಒಂದು ಸ್ಕೂಟರ್ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೂ ಮೂರನೆಯದಾಗಿ ಓಲಾ S1 Air. ಸೊ ಈ ಒಂದು ಸ್ಕೂಟರ್ ಬಂದು 151 ಕಿಲೋಮೀಟರ್ ರೇಂಜ್ ಹೊಂದಿದ್ದು 90 km/h ಟಾಪ್ ಸ್ಪೀಡ್ ಆಗಿರುವಂಥದ್ದು ಸ್ನೇಹಿತರೆ. ಹಾಗೂ ಈ ಒಂದು ಸ್ಕೂಟರ್ ಬಂದು 5 ಅವರ್ಸಲ್ಲಿ ಫುಲ್ಲಿ ಚಾರ್ಜ್ ಆಗುವಂಥದ್ದು. ಹಾಗೂ ಇದರ ಪ್ರೈಸ್ನ ಕಡೆ ನೋಡೋದಾದರೆ 89,000ಇಂದ 1.25 ಲ್ಯಾಕ್ ಹೊರಗಡೆ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೂ ನಾಲ್ಕನೆಯದಾಗಿ ಹೀರೋ ವಿಡೋ V1 Pro. ಸೊ ಈ ಒಂದು ಸ್ಕೂಟರ್ ಬಂದು 100 ಕಿಲೋಮೀಟರ್ ರೇಂಜನ್ನು ಹೊಂದಿದ್ದು 80 km/h ಟಾಪ್ ಸ್ಪೀಡ್ ಆಗಿರುವಂಥದ್ದು. ಹಾಗೂ 5.9 ಅವರ್ಸಲ್ಲಿ ಫುಲ್ಲಿ ಚಾರ್ಜ್ ಆಗುವಂಥದ್ದು ಸ್ನೇಹಿತರೆ. ಹಾಗೂ ಈ ಒಂದು ಸ್ಕೂಟರ್ ಬಂದು 1.19 ಲ್ಯಾಕಿಂದ 1.49 ಲ್ಯಾಕ್ ಒಳಗಡೆ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೂ ಕೊನೆಯದಾಗಿ ಬೌನ್ಸ್ ಇನ್ಫಿನಿಟಿ E1. ಸೊ ಈ ಒಂದು ಸ್ಕೂಟರ್ ಬಂದು 85 ಕಿಲೋಮೀಟರ್ ರೇಂಜನ್ನು ಹೊಂದಿರುವಂಥದ್ದು. ಹಾಗೂ 65 km/h ಟಾಪ್ ಸ್ಪೀಡ್ ಆಗಿರುವಂಥದ್ದು. ಹಾಗೂ 4 ಅವರ್ಸ್ ಒಳಗಡೆ ನಿಮಗೆ ಫುಲ್ಲಿ ಚಾರ್ಜಿಂಗ್ ಆಗುವಂಥದ್ದು ಸ್ನೇಹಿತರೆ. ಹಾಗೂ ಇದರ ಪ್ರೈಸ್ನ ಕಡೆ ನೋಡೋದಾದರೆ 64,000 ಟು 1.15 ಲ್ಯಾಕ್ ಒಳಗಡೆ ಈ ಒಂದು ಸ್ಕೂಟರ್ ನಿಮಗೆ ಬೇರೆ ಬೇರೆ ಮಾಡೆಲಲ್ಲಿ ಸಿಗ್ತಾ ಇರುವಂಥದ್ದು. ಸ್ನೇಹಿತರೆ, ಈ 5 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಬೇರೆ ಎಲೆಕ್ಟ್ರಿಕ್ ಸ್ಕೂಟರ್ಗಳಿಗೆ ಕಂಪೇರ್ ಮಾಡಿದ್ದಲ್ಲಿ ಇಂಡಿಯನ್ ಟಾಪ್ 5 ಬೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿರುವಂಥದ್ದು ಸ್ನೇಹಿತರೆ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.